ಮದುವೆ ಮುಗಿದ ಮೇಲೆ ಗಂಡು ಮತ್ತು ಹೆಣ್ಣು ಸಿಂಘಾನಿಯಾ ಮ್ಯಾನ್ಷನ್ಗೆ ತಲುಪಿದರು. ಕಾರ್ ಇಳಿದು ಅರ್ಮಾನ್ ಮನೆ ಒಳಗಡೆ ಹೋಗಲು ಆರಂಭಿಸಿದ. ಅಷ್ಟರಲ್ಲಿ ಅವನ ತಾತ, ಮಗನೇ ಅರ್ಮಾನ್, ಮದುವೆ ಆದ್ಮೇಲೆ ನೀನೊಬ್ನೇ ಮನೆ ಒಳಗಡೆ ಹೋಗ್ಬಾರ್ದು. ನಿನ್ನ ಹೆಂಡತಿಯನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡ್ ಬಾ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಅರ್ಮಾನ್ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ಏಕೈಕ ವ್ಯಕ್ತಿ ಅಂದರೆ ಅವನ ತಾತ. ಅವರ ಮಾತನ್ನು ಅವನು ಎಂದಿಗೂ ಮೀರುವುದಿಲ್ಲ. ಸಿಂಘಾನಿಯಾ ಮೆನ್ಷನ್ ಒಳಗಡೆ ಕಾಲಿಡುವುದು ಪ್ರತಿಯೊಬ್ಬ ಹುಡುಗಿಯ ಕನಸು ಅಂತಾರೆ. ಆದ್ರೆ ಆಸ್ಥಾಗೆ ಅದು ಕನಸಿನ ಆರಂಭವಾಗಿರಲಿಲ್ಲ, ಅದು ಅವಳ ನಾಶದ ಬಾಗಿಲವಾಗಿತ್ತು. ಆಸ್ಥಾ ಇನ್ನೂ ತನ್ನ ಪರದೆ ತೆಗೆದಿರಲಿಲ್ಲ, ಆದ್ದರಿಂದ ಅವಳಿಗೆ ಏನು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅರ್ಮಾನ್ ಕೋಪದಿಂದ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಅವಳನ್ನು ಎತ್ತಿಕೊಂಡು ಮನೆಯ ಒಳಗಡೆ ಹೋದ. ಅವರು ಒಳಗೆ ಬರುವುದನ್ನು ನೋಡಿ ಅರ್ಮಾನ್ನ ತಮ್ಮ ಮತ್ತು ಕೆಲ ಸ್ನೇಹಿತರು ಹಾಲ್ನಲ್ಲಿ ಕ್ಲಾಪ್ಸ್ ಆರಂಭಿಸಿದರು. ಆದರೆ ಅವರು ಲಿವಿಂಗ್ ರೂಮ್ನ ದಾಟುತ್ತಿದ್ದಂತೆ ಅರ್ಮಾನ್ ಕಠಿಣವಾಗಿ ಆಸ್ಥಾಳನ್ನ ಕೆಳಗಿಳಿಸಿದ. ಕೇಳಿ, ಮಾಡಬೇಕಾದ ಡ್ರಾಮಾ ಎಲ್ಲ ಮಾಡಾಗಿದೆ. ನನಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ನನಗೆ ಮತ್ತೆ ಯಾವ ಹೊಸ ಡ್ರಾಮಾ ಬೇಡ. ಹೀಗೆ ಹೇಳಿ ಅರ್ಮಾನ್ ತನ್ನ ಸ್ಟಡಿ ರೂಮ್ಗೆ ಹೋದ.